ಯುಪಿಎಸ್ಸಿ ವಿದ್ಯಾರ್ಥಿನಿಗೆ ಬಾಯ್ ಫ್ರೆಂಡ್ನಿಂದ ಧೋಖಾ ಆಗಿದೆ. ಬ್ರೇಕಪ್ ಸ್ಟೋರಿ ಹೇಳಿ ಯುವತಿಗೆ ವಂಚಿಸಿದ ಐನಾತಿ ಲವರ್ ಸತ್ತೋದ್ಲು ಅಂತ ಸಿಂಪತಿಯನ್ನ ಪಡ್ಕೊಂಡಿದ್ದ. ಬ್ರೇಕಪ್ ಸ್ಟೋರಿ ಹೇಳಿ ಯುವತಿಗೆ ವಂಚಿಸಿದ ಐನಾತಿ ಲವರ್ ಸತ್ತೋದ್ಲು ಅಂತ ಮುದೀತ್ ಸಿಂಪತಿಯನ್ನ ಪಡ್ಕೊಂಡಿದ್ದ. ಸತ್ತು ಹೋದ ಲವರ್ನೇ ತುಂಬಾ ಇಷ್ಟಪಡ್ತಾನೆ, ನನ್ನ ಇನ್ನೆಷ್ಟು ಪ್ರೀತಿಸಬಹುದು ಅಂತ ಹುಡುಗಿ ಭ್ರಮೆಯಲ್ಲಿದ್ಲು. ಸತ್ತ ಪ್ರೇಮಿಯ ಜಾಗವನ್ನ ತುಂಬಿದ್ದ ಯುಪಿಎಸ್ಸಿ ಯುವತಿ ಬಲೆಗೆ ಬೀಳ್ತಾ ಇದ್ದಂತೆ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ. ಯುಪಿಎಸ್ಸಿ ವಿದ್ಯಾರ್ಥಿನಿಗೆ ಬಾಯ್ ಫ್ರೆಂಡ್ನಿಂದ ಧೋಖಾ ಆಗಿದೆ. ಬ್ರೇಕಪ್ ಸ್ಟೋರಿ ಹೇಳಿ ಆ ಯುವತಿಯನ್ನ ವಂಚಿಸಿದ್ದಾನೆ. ಇನ್ನು ಲವರ್ ಸತ್ತೋದ್ಲು ಅಂತ ಆಕೆಯ ಮುಂದೆ ಸಿಂಪತಿಯನ್ನ ಪಡ್ಕೊಂಡಿದ್ದ. ಸತ್ತೋದ ಲವರ್ನೇ ಇಷ್ಟಪಡ್ತಾನೆ ಅಂತ ಅಂದ್ರೆ ಇನ್ನು ನನ್ನೆಷ್ಟು ಇಷ್ಟ ಪಡಬಾರ್ದು ಅಂತ ಹೇಳಿ ಆ ಯುವತಿ ಆತನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ಲು. ಯುಪಿಎಸ್ಸಿ ಯುವತಿ ಬಲೆಗೆ ಬೀಳ್ತಾ ಇದ್ದಂತೆ ಆಕೆಯ ಜೊತೆ ಆತ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ. ಮುದೀತ್ ದರ್ಯಾನ್ ಇತಿಹಾಸವನ್ನ ತೆರೆದಿಟ್ಟ ಇನ್ಸ್ಟಾಗ್ರಾಮ್. 2015ರಲ್ಲಿ ಮದುವೆಯಾಗಿ ದರ್ಯಾನ್ಗೆ 2 ಮಕ್ಕಳಿದ್ರು. ಡೇಟಿಂಗ್ ಆ್ಯಪ್ನಲ್ಲಿ ಸಿಂಗಲ್ ಅಂತ ಐನಾತಿ ಹಾಕಿದ್ದ. ಪ್ರೀತಿ ಹೆಸರಲ್ಲಿ ಮುದೀತ್ ದೈಹಿಕ ಸಂಪರ್ಕವನ್ನ ಬೆಳೆಸಿ ಧೋಖಾ ಮಾಡಿದ್ದಾನೆ. 2 ಮಕ್ಕಳ ತಂದೆಯ ವಿರುದ್ಧ ಆ ಯುವತಿ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಮುದೀತ್ ದರ್ಯಾನ್ ಇತಿಹಾಸವನ್ನ ತೆರೆದಿಟ್ಟ ಇನ್ಸ್ಟಾಗ್ರಾಮ್. ಯುಪಿಎಸ್ಸಿ ವಿದ್ಯಾರ್ಥಿಗೆ ಇಲ್ಲಿ ಬಾಯ್ ಫ್ರೆಂಡ್ನಿಂದ ಧೋಖಾ ಆಗಿರುವಂಥದ್ದು. ಬಾಯ್ ಫ್ರೆಂಡ್ನಿಂದ ಯುಪಿಎಸ್ಸಿ ವಿದ್ಯಾರ್ಥಿಗೆ ಚೀಟಿಂಗ್. ಯುಪಿಎಸ್ಸಿ ಬರೆದು IPS ಕನಸನ್ನ ಕಂಡಿದ್ಲು ಆ ಯುವತಿ. ಡೇಟಿಂಗ್ ಆ್ಯಪ್ನಲ್ಲಿ ಸಿಕ್ಕಿದ್ದ ಸಿಂಗಲ್ ಪರ್ಸನ್ ಜೊತೆ ಆಕೆ ಲವ್ ಅಲ್ಲಿ ಬಿದ್ದಿದ್ದಾಳೆ. ಆ ಲವ್ ದೈಹಿಕ ಸಂಪರ್ಕ ಬೆಳೆಯುವ ತನಕ ಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಪ್ರೀತಿ ಹೆಸರಲ್ಲಿ ಆ ಯುವತಿಯ ಜೊತೆ ಮುದಿತ ದೈಹಿಕ ಸಂಪರ್ಕವನ್ನ ಬೆಳೆಸಿ ಧೋಖಾ ಮಾಡಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಆರೋಪಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸರು ಆತನನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ UPSC ಅಂತಹ ಎಕ್ಸಾಮ್ಗಳನ್ನ ಅಂದ್ರೆ IPS ಗೆ ತಯಾರಾಗುತ್ತಿದ್ದಂತಹ ಒಂದು ಯುವತಿ ಏನಿದ್ದಾಳೆ, ಆಕೆ ಈ ರೀತಿಯಾದಂತಹ ಒಂದು ವಂಚನೆಗೊಳಗಾಗಿದ್ದಾಳೆ ಅಂತ ಹೇಳಿದ್ರೆ ಸ್ವಲ್ಪ ಇದಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯ ಮೊದಲನೇಗೆ ಒಂದು ಆಸ್ಟ್ಲೇ ಆಪ್ ಅಂತ ಹೇಳಿ ಒಂದು ಡೇಟಿಂಗ್ ಆಪ್ ಇರುತ್ತೆ. ಆ ಆಪ್ ನಲ್ಲಿ ಅವರಿಬ್ಬರು ಪರಿಚಯ ಆಗ್ತಾರೆ. ಪರಿಚಯ ಆದ ಬಳಿಕ ಆತ ತನ್ನ ಗರ್ಲ್ ಫ್ರೆಂಡ್ ಸತ್ತೋಗಿದ್ದಾಳೆ ಅಂತ ಹೇಳಿ ಸಾಕಷ್ಟು ಒಂದು ಸೆಂಟಿಮೆಂಟ್ ಆಗಿ ಒಂದು ಕನೆಕ್ಟ್ ಆಗೋದಕ್ಕೆ ನೋಡಿದಾನೆ. ನಂತರ ತನ್ನ ಸಾವನ್ನಪ್ಪಿರುವಂತಹ ಪ್ರೇಮಿ ಏನಿದ್ದಾಳೆ, ಆಕೆಯೇನೆ ಅಷ್ಟು ಪ್ರೀತಿ ಮಾಡ್ತಾಳೆ ಅಂತ ಹೇಳಿದ್ರೆ ನನ್ನನ್ನು ಕೂಡ ಹೆಚ್ಚು ಪ್ರೀತಿ ಮಾಡ್ಬೋದು ಅನ್ನುವಂತಹ ಒಂದು ಹುಚ್ಚು ನಂಬಿಕೆಯಿಂದ ಪರಸ್ಪರ ಇಬ್ಬರು ಕೂಡ ಪ್ರೀತಿ ಮಾಡೋದಕ್ಕೆ ಮುಂದಾಗ್ತಾರೆ. ನಂತರ ದೈಹಿಕ ಸಂಪರ್ಕವನ್ನ ಕೂಡ ಮುಂದುವರಿಸ್ತಾರೆ. ನಂತರ ಗೊತ್ತಾಗೋದು ಈತನಿಗೆ 2015ರಲ್ಲಿ 2 ಮಕ್ಕಳು ಇರುತ್ತೆ, ಮದುವೆ ಕೂಡ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಈ ವಿಚಾರನೊಂದು ಗೊತ್ತಾದಂತ ನಂತರ ವಾಟ್ಸಪ್ ಕಾಲ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ವಾಟ್ಸಪ್ ಕಾಲ್ ಮಾಡಿ ಆಕೆಗೆ ಟಾರ್ಚರ್ ನೀಡುವಂಥದ್ದು, ಮತ್ತೆ ಖಾಸಗಿ ಸಂದರ್ಭದಲ್ಲಿ ಇದ್ದಂತಹ ಫೋಟೋಸ್ ಗಳನ್ನ ಆಕೆಗೆ ತೋರಿಸಿ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಿ ನಂತರ ಮತ್ತೆ ಅತ್ಯಾಚಾರಗಳನ್ನ ಮಾಡ್ತಾರೆ. ಅಂದ್ರೆ ನಿರಂತರವಾಗಿ ಅತ್ಯಾಚಾರ ನಡೆಸಿ ಆ ಫೋಟೋಗಳನ್ನ ಬಳಸಿ ಮತ್ತೆ ನಂಬಿಕೆ ದ್ರೋಹ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಯುವತಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪೊಲೀಸರಿಗೆ ದೂರು ಕೊಟ್ಟ ತಕ್ಷಣ ಆತ ಅಲ್ಲಿಂದ ಪರಾರಿಯಾಗಿದೆ. ಅಂದ್ರೆ ತನ್ನ ಊರಿಗೆ ಹೊರ ರಾಜ್ಯಕ್ಕೆ ಪರಾರಿಯಾಗಿರುವಂತದ್ದು. ಹೀಗಾಗಿ ಸದ್ಯ ಈ ರೀತಿಯಾಗಿ
ಆ, ಉದ್ದೇಶದಿಂದ, ಅಂದ್ರೆ ಅತ್ಯಾಚಾರ ಮಾಡುವಂತಹ ಒಂದು ಉದ್ದೇಶದಿಂದ ಮತ್ತು ನಂಬಿಕೆ ದ್ರೋಹ ಮಾಡುವಂತಹ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಕೊಡಿಗೆಹಳ್ಳಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿ ಮುಂದಿನ ತನಿಖೆಯನ್ನ ಈಗಾಗಲೇ ಮುಂದುವರೆಸಿದ್ದಾರೆ. ಅಂಕಿತ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.